ಅನುವಂಶೀಯ ವೈದ್ಯರು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ. ಮೂಲತಃ ಮೈಸೂರಿನವರಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು 1957ರಲ್ಲಿ ದಿವಂಗತ ಭರತ್ರಾಜ್ ಹಾಗೂ ಸುನಂದಮ್ಮ ಅವರ ಪುತ್ರಿಯಾಗಿ ಜನಿಸಿದರು. ಬಿಕಾಂ ಪದವೀಧರೆಯಾಗಿ ಕಂಪ್ಯೂಟರ್, ಹಿಂದಿ ಹಾಗೂ ಶಾಸ್ತ್ರೀಯ ಸಂಗೀತಗಳ ಶಿಕ್ಷಣವನ್ನ ಪಡೆದಿದ್ದಾರೆ. ಭಾರತದಲ್ಲಿ ಖ್ಯಾತಿ ಗಳಿಸಿದ ನಿಖಿಲ ಕರ್ನಾಟಕ ಆಯುರ್ವೇದ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ನರಸಿಂಹಮೂರ್ತಿ ಅವರ ಮೊಮ್ಮಗಳಾದ ಇವರು 1970ರಿಂದ 15 ವರ್ಷ ಆಯುರ್ವೇದಿಕ್ ಶಿಕ್ಷಣ ಹಾಗೂ ತರಬೇತಿಯನ್ನ ಪಡೆದಿದ್ದಾರೆ ಹಾಗೂ 15 ವರ್ಷಗಳ ಕಾಲ NKCA ಫಾರ್ಮಸಿಯಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. 1988ರಿಂದ ಡಾಕ್ಟರ್ ವಿಜಯೇಂದ್ರ ಮೂರ್ತಿ ಅವರಿಂದ ಆಯುರ್ವೇದದಲ್ಲಿ 4 ವರ್ಷಗಳ ತರಬೇತಿಯನ್ನ ಪಡೆದಿದ್ದಾರೆ. 1990, 1994 ಹಾಗೂ 1995ರಲ್ಲಿ ಆಯುರ್ವೇದ ಮತ್ತು ಸಿದ್ಧ ವೈದ್ಯರ ಕಲ್ಯಾಣ ಸಮಿತಿಯವರು ನಡೆಸಿದ ಸಮ್ಮೇಳನದಲ್ಲಿ ವೈದ್ಯೆಯಾಗಿ ಗೌರವಿಸಲ್ಪಟ್ಟಿದ್ದಾರೆ. 1995 ವಿಜಯ ಸಂಗೀತ ಹಾಗೂ ಕಲಾ ಕಾಲೇಜು ಆರಂಭಿಸಿ 5 ವರ್ಷಗಳ ಕಾಲ ನಡೆಸಿ ಸಹಕಾರ ಸಿಗದೆ ನಿಲ್ಲಿಸಲಾಯಿತು. 2005ರಿಂದ ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಿರ್ಮಿಸಿದ ಬೃಹತ್ ಮುಕ್ತಿನಾಗ ದೇವಾಲಯದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಖ್ಯಾತ ಗಾಯಕರಾದ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಶ್ರೀ ಹೇಮಂತ್ ಹಾಗೂ ಕುಮಾರಿ ಜ್ಯೋತಿ ಅವರು ಹಾಡಿದ 30 ಸಿಡಿಗಳನ್ನು ತಯಾರಿಸಿದ್ದಾರೆ. 2014ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದ್ದಾರೆ. ಜನಪ್ರಿಯ ಉಪಗ್ರಹ ವಾಹಿನಿಯಲ್ಲಿ ಕಳೆದ ವರ್ಷ 90ಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ಹಸಿರು ಔಷಧ ಹಾಗೂ ಮನೆಮದ್ದುಗಳ ಬಗ್ಗೆ ಕಾರ್ಯಕ್ರಮ ನಡೆಸಿ ಖ್ಯಾತಿ ಗಳಿಸಿದ್ದಾರೆ. ಈಗಾಗಲೇ ಸಾವಿರಾರು ಜನರಿಗೆ ಔಷಧ ನೀಡಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ಕಲ್ಪತರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಪ್ರತಿನಿತ್ಯವೂ ಕೂಡ ನಾವು ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಸೊಪ್ಪುಗಳಿರಬಹುದು, ಸಣ್ಣ ಸಣ್ಣ ಸಸ್ಯಗಳಿರಬಹುದು, ತರಕಾರಿಗಳಿರಬಹುದು, ಹಣ್ಣುಗಳಿರಬಹುದು, ಇವುಗಳೆಲ್ಲ ಏನು ವಿಶೇಷತೆಯನ್ನು ಹೊಂದಿದೆ, ಅದು ಯಾವ್ಯಾವ ರೂಪದಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ, ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಇವತ್ತು ನೋಡಿ, ಒಂದು ಸಣ್ಣ ಸಸ್ಯ, ಅದರ ಪ್ರಯೋಜನ ಬೆಟ್ಟದಷ್ಟು. ಇಂತಹ ಒಂದು ವಿಶೇಷವಾದ ಸಸ್ಯದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಹಾಗಾದರೆ ಯಾವುದು ಈ ಪುಟ್ಟ ಸಸ್ಯ? ನೋಡಿ, ಇಡೀ ಕರ್ನಾಟಕದಾದ್ಯಂತ ಇದನ್ನು ಒಂದೆಲಗ ಅಂತ ಹೇಳಿ ನಾವು ಇದನ್ನು ಗುರುತಿಸ್ತೀವಿ. ಇದನ್ನು ಆಯುರ್ವೇದದಲ್ಲಿ ಬ್ರಾಹ್ಮಿ ಅಂತ ಕರೀತಾರೆ. ಆದರೆ ನಮಗೆ ಆಡು ಭಾಷೆಯಲ್ಲಿ ಒಂದೆಲಗದ ಸೊಪ್ಪು ಅಂತ ನಮಗೆ ಇದು ಚಿರಪರಿಚಿತವಾಗಿರುವಂಥದ್ದು. ಇದು ಸಾಧಾರಣವಾಗಿ ತೇವಾಂಶ ಇರ್ತಕ್ಕಂತಹ ಜಾಗದಲ್ಲಿ, ನೀರಾವರಿ ಪ್ರದೇಶಗಳಲ್ಲಿ ನೆಲದಲ್ಲೆಲ್ಲ ಹರಡಿಕೊಂಡಿರುತ್ತೆ. ಒಂದು 2-3 ಅಂಗುಲದಷ್ಟು ಇದು ಎತ್ತರವಾಗಿ ಬೆಳೆಯುವಂತಹ ಒಂದು ಪುಟ್ಟ ಸಸ್ಯ. ಇದು ಸಾಧಾರಣವಾಗಿ ಈ ಕೆಲವು ಸಸ್ಯಗಳು ಹೇಗೆ ಅಂದರೆ, ಕೆಲವು ಪ್ರದೇಶದಲ್ಲಿ ಯಥೇಚ್ಛವಾಗಿ ಸಿಗತ್ತೆ, ಇನ್ನು ಕೆಲವು ಪ್ರದೇಶದಲ್ಲಿ ನಾವು ಬಲವಂತವಾಗಿ ಅದನ್ನು ಬೆಳಿತೀವಿ. ಯಾವ ಜಾಗದಲ್ಲಿ ಅದು ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತೆ, ಅದರಲ್ಲಿ ಅದರ ಒಂದು ವಿಶೇಷವಾದಂತಹ ಗುಣಗಳು ಜಾಸ್ತಿ ಇರುತ್ತೆ. ಅಂದರೆ ಆ ಮಣ್ಣಿನ ಗುಣ, ಆ ಪರಿಸರ ಮತ್ತು ಆ ವಾತಾವರಣ ಅದಕ್ಕೆ ಸೂಕ್ತವಾಗಿರುತ್ತೆ. ಅಂತಹ ಜಾಗದಲ್ಲಿ ಬೆಳೆಯುವಂತಹ ಸಸ್ಯಗಳು ಅವು ಯಾವುದಕ್ಕೆ ವಿಶೇಷ ಅಂತ ಹೇಳ್ತೀವಿ, ಅದರ ಗುಣವನ್ನು ಅದು ಜಾಸ್ತಿ ಹೊಂದಿರುತ್ತೆ. ಈ ಹರಿದ್ವಾರದಿಂದ ಬದರಿಗೆ ಹೋಗುವಂತಹ ಮಾರ್ಗದಲ್ಲಿ ಆಸುಪಾಸುಗಳಲ್ಲಿ ಎಲ್ಲ ಕಡೆ ಹೇರಳವಾಗಿ ಈ ಒಂದೆಲಗದ ಸೊಪ್ಪು ಬೆಳೆದಿರುತ್ತೆ. ಮತ್ತು ಈ ಹಿಮಾಲಯದ ಶ್ರೇಣಿಗಳಲ್ಲಿ, ಅಂದರೆ ಎಲ್ಲಿ ಹೆಚ್ಚಿನ ಒಂದು ತಂಪಾದ ಪ್ರದೇಶ ಇದೆ, ಹೆಚ್ಚಿನ ಒಂದು ನೀರಿನ ಅಂಶ ಇದೆ, ಆ ಜಾಗದಲ್ಲಿ ಈ ಒಂದೆಲಗದ ಸೊಪ್ಪು ವಿಶೇಷವಾಗಿ ಬೆಳೆಯುವಂಥದ್ದು. ಅಂದರೆ ಅದರಲ್ಲಿ ಔಷಧೀಯ ಗುಣಗಳು ಯಥೇಚ್ಛವಾಗಿ ಇರುವಂಥದ್ದು ಈ ಒಂದು ಶೀತದ ಪ್ರದೇಶದಲ್ಲಿ ಬೆಳೆಯುವಂತಹ ಈ ಒಂದೆಲಗದಲ್ಲಿ ಇರುತ್ತೆ. ಹಾಗಾಗಿ ಇದನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡೋದು ಕೂಡ ಈ ಉತ್ತರ ಭಾರತದ ಜಾಗದಲ್ಲಿ
ಹೆಚ್ಚಿನ ಒಂದು ಬಳಕೆಯಲ್ಲಿ ಈ ಸೊಪ್ಪು ಇದೆ. ನಮ್ಮ ಈ ದಕ್ಷಿಣ ಭಾರತದಲ್ಲೆಲ್ಲನೂ ಕೂಡ ಈ ಮಲೆನಾಡು ಪ್ರದೇಶದಲ್ಲಿ, ನಮ್ಮ ಈ ಕರ್ನಾಟಕದಲ್ಲಿ ಮಲೆನಾಡು ಪ್ರದೇಶದಲ್ಲಿ ಇದನ್ನು ಪ್ರತಿನಿತ್ಯ ಅಡಿಗೆಯಲ್ಲಿ ಅವರು ಒಂದಲ್ಲ ಒಂದು ರೂಪದಲ್ಲಿ ಬಳಕೆಯನ್ನು ಮಾಡ್ತಾರೆ. ಆದರೆ ಇದರಲ್ಲಿ ಎಷ್ಟೊಂದು ವಿಶೇಷವಾದ ಗುಣಗಳಿದೆ ಅಂದರೆ ಜನಸಾಮಾನ್ಯರಿಗೆ ಇದು ಹೆಚ್ಚಿನ ಬಳಕೆಯೇ ಇಲ್ಲ. ಇದರ ಬಳಕೆಯೂ ಕೂಡ ಬಹಳ ವಿರಳವಾಗಿದೆ. ಯಾಕೆ ಅಂದರೆ ಇದು ಎಲ್ಲ ಕಡೆ ಸುಲಭವಾಗಿ ಸಿಕ್ಕೋ ಅಂಥದ್ದಲ್ಲ. ಅದರ ವಿಷಯಗಳು ಸಾಮಾನ್ಯರಿಗೆ ತಿಳಿದಿಲ್ಲ. ಹಾಗಾಗಿ ಇದರ ಬಳಕೆ ಬಹಳ ಕಡಿಮೆ. ನೋಡಿ, ಇದರ ವಿಷಯ ಇವತ್ತು ನೀವು ತಿಳ್ಕೊಂಡಿದ್ದೆ ಆದರೆ ಇದನ್ನು ನೀವು ನಾಳೆಯಿಂದನೇ ಯಥೇಚ್ಛವಾಗಿ ನೀವು ಬಳಸೋದಕ್ಕೆ ಪ್ರಾರಂಭವನ್ನು ಮಾಡ್ತೀರ. ಈ ಒಂದು ಸಸ್ಯ, ಇದರ ಹೆಸರು ಬ್ರಾಹ್ಮಿ ಅಂತ ನಮಗೆ ಆಯುರ್ವೇದದಲ್ಲಿ ಗುರುತಿಸುವಂಥದ್ದು. ಬ್ರಾಹ್ಮಿ ಅಂದರೆ ಸರಸ್ವತಿ ಅಂತ. ಯಾಕೆ ಇದಕ್ಕೆ ಬ್ರಾಹ್ಮಿ ಅಥವಾ ಸರಸ್ವತಿ ಅಂತ ಕರೀತಾರೆ? ಈ ಎಲೆಯನ್ನು ಆಡುಭಾಷೆಯಲ್ಲಿ ಸರಸ್ವತಿ ಎಲೆ ಅಂತ ಕೂಡ ಕರೀತಾರೆ. ಸಂಸ್ಕೃತದಲ್ಲಿ ಮಂಡೂಕ ಪರ್ಣಿ ಅಂತ ಕರಿತೀವಿ. ಮಂಡೂಕ ಅಂತಂದರೆ ಕಪ್ಪೆ. ಈ ಎಲೆ ಈ ಕಪ್ಪೆಯ ಚರ್ಮದ ಒಂದು ಹೋಲಿಕೆಯನ್ನು ಹೋಲೋದ್ರಿಂದ ಇದನ್ನು ಮಂಡೂಕ ಪರ್ಣಿ ಅಂತ ಸಂಸ್ಕೃತದಲ್ಲಿ ಕರೆದಿದ್ದಾರೆ. ಆದರೆ ಸರಸ್ವತಿ ಎಲೆ ಅಂತ ಕರೀತಾರಲ್ಲ, ಇದು ಎಷ್ಟೊಂದು ಅದಕ್ಕೆ ಸರಿಯಾಗಿ ಹೊಂದುತ್ತೆ ಅಂತ ಹೇಳಿದ್ರೆ, ಈ ಸೊಪ್ಪಿನ ಬಳಕೆಯಲ್ಲಿ ಯಾರಿಗೆ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ, ಸ್ಮರಣ ಶಕ್ತಿ ಕಡಿಮೆ ಇರುತ್ತೆ, ಅಂಥವರಿಗೆ ಇದು ವಿಶೇಷವಾದ ಕೊಡುಗೆಯನ್ನು ಕೊಡುತ್ತೆ. ಸರಸ್ವತಿ ಅಂದರೆ ಜ್ಞಾನವನ್ನು ತುಂಬುವಂಥದ್ದು. ಯಾವುದು ಜ್ಞಾನ, ಯಾರಿಗೆ ಜ್ಞಾನದ ಒಂದು ಕೊರತೆ ಇರುತ್ತೆ, ಬುದ್ಧಿಶಕ್ತಿಯ ಕೊರತೆ ಇರುತ್ತೆ, ಅಂಥವರಿಗೆ ಇದು ಬಹಳ ವಿಶೇಷವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದೆ. ಇದು ಮೆದುಳಿನಲ್ಲಿರ್ತಕ್ಕಂತಹ ಜ್ಞಾನತಂತುಗಳನ್ನು ವಿಶೇಷವಾಗಿ ಪರಿಪೋಷಣೆ ಮಾಡಿ ಬುದ್ಧಿಶಕ್ತಿಯನ್ನು ಉತ್ತಮಗೊಳಿಸೋದಕ್ಕೆ, ಸ್ಮರಣ ಶಕ್ತಿ ಅಂದರೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿಗೊಳಿಸೋದಕ್ಕೆ ಬಹಳ ಒಂದು ಒಳ್ಳೆಯ ಕೆಲಸವನ್ನು ಈ ಬ್ರಾಹ್ಮಿ ಮಾಡುತ್ತೆ. ಅಂದರೆ ಮೆದುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಈ ಒಂದೆಲಗದ ಸೊಪ್ಪು ಬಹಳ ವಿಶೇಷವಾದಂತಹ ಕೊಡುಗೆಯನ್ನು ಕೊಡುತ್ತೆ ಅನ್ನೋದು ನಮಗೆ ಗೊತ್ತಾದಂಗಾಯಿತು. ನೋಡಿ, ಕೆಲವು ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ, ಓದಿದ್ದೆಲ್ಲ ಮರ್ತು ಹೋಗ್ತಾ ಇರುತ್ತೆ, ಮತ್ತು ಅವರಿಗೆ ಓದೋದ್ರ ಕಡೆ ಆಸಕ್ತಿ ಕಡಿಮೆ ಇರುತ್ತೆ, ಬುದ್ಧಿ ಚುರುಕಾಗಿ ಕೆಲಸವನ್ನು ಮಾಡೋದಿಲ್ಲ, ಈ ತರಹ ಎಲ್ಲ ಇರುತ್ತಲ್ಲ, ಅಂತಹ ಮಕ್ಕಳಿಗೆ ನೀವು ಈ ಕೇವಲ ಒಂದೆಲಗದ ಸೊಪ್ಪನ್ನು ತಂದು ಜಜ್ಜಿ ರಸವನ್ನು ತೆಗೆದು ಒಂದೊಂದು ಚಮಚ ರಸಕ್ಕೆ ಒಂದು ಹನಿ ಜೇನುತುಪ್ಪವನ್ನು ಸೇರಿಸಿ ಅವರಿಗೆ ಪ್ರತಿನಿತ್ಯದಲ್ಲಿ ಸೇವನೆ ಮಾಡೋದಕ್ಕೆ ಕೊಡ್ತಾ ಬಂದಿದ್ದೆ ಆದರೆ ನೋಡಿ, ಕೆಲವು ದಿವಸಗಳಲ್ಲಿ ಅವರ ಬುದ್ಧಿ ತುಂಬ ಚುರುಕಾಗಿ ಕೆಲಸ ಮಾಡುತ್ತೆ, ಅವರಿಗೆ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿ ವೃದ್ಧಿಯಾಗತ್ತೆ. ಅಷ್ಟೇ ಅಲ್ಲ, ಅವರು ಮೆದುಳಿನಲ್ಲಿ ಚುರುಕಾಗುವಂತಹ ಒಂದು ಕೆಲಸ, ಯಾವಾಗ ಮೆದುಳು ಚುರುಕಾಗಿರುತ್ತೆ ಅವರಲ್ಲಿರ್ತಕ್ಕಂತಹ ಆಲಸ್ಯ, ಸೋಮಾರಿತನ ಎಲ್ಲವೂ ಕೂಡ ಓಡಿ ಹೋಗುತ್ತೆ. ಅಂದರೆ ಮಕ್ಕಳಿಗೆ ಇದು ಒಂದು ಬ್ರೈನ್ ಟಾನಿಕ್ ಅಂತಲೇ ಹೇಳ್ಬೋದು. ತುಂಬ ಒಂದು ಒಳ್ಳೆಯ ಉತ್ತಮವಾದಂತಹ ಟಾನಿಕ್ ರೀತಿಯಲ್ಲಿ ಇದು ಕೆಲಸವನ್ನು ಮಾಡುತ್ತೆ. ಈ ಕೆಲವು ಮಕ್ಕಳಿಗೆ ಇನ್ನೊಂದು ಏನು ಸಮಸ್ಯೆ ಇರುತ್ತೆ ಅಂದರೆ, ಮಾತು ಬಹಳ ನಿಧಾನವಾಗಿ ಬರುತ್ತೆ. ಈ ಮಕ್ಕಳನ್ನು ನಾವು ಸಾಧಾರಣವಾಗಿ ಅಕ್ಕಪಕ್ಕದ ಮನೆಯಲ್ಲಿ ಮಕ್ಕಳಿದ್ದಾಗ ಏನಾಗುತ್ತೆ ಅಂದರೆ, ಒಂದು ಮನೆ ಮಗು 11 ತಿಂಗಳು 1 ವರ್ಷಕ್ಕೆಲ್ಲನೂ 2 ಅಕ್ಷರದ್ದೆಲ್ಲ ಮಾತಾಡೋಕ್ಕೆ ಶುರು ಮಾಡಿರುತ್ತೆ. ಇನ್ನೊಂದು ಮಗು 2 ವರ್ಷ ಆದರೂ ಕೂಡ ಅದು ಮಾತೇ ಪ್ರಾರಂಭ ಮಾಡಿರಲ್ಲ. ಅವ್ರಿಗೆ ಅವ್ರ ಮನೆ ಮಗು ಮಾತಾಡಲಿಲ್ಲ ಅನ್ನೋದಕ್ಕಿಂತ ಈ ಪಕ್ಕದ ಮನೆ ಮಗು ಇನ್ನೂ 1 ವರ್ಷಕ್ಕೆ ಮಾತಾಡ್ತಾ ಇದೆಯಲ್ಲ, ಅದನ್ನು ನೋಡಿ ನೋಡಿ ಇವರಿಗೆ ಟೆನ್ಷನ್ ಶುರುವಾಗುತ್ತೆ. ಅಯ್ಯೋ, ನಮ್ಮ ಮಗುಗೆ ಮಾತು ಬರುತ್ತೋ ಇಲ್ವೋ ಅನ್ನೋ ಥರ. ಅಂದರೆ ಕೆಲವು ಮಕ್ಕಳಿಗೆ ಸಾಧಾರಣವಾಗಿಯೇ ಮಾತು ನಿಧಾನವಾಗಿ ಬರುತ್ತೆ. ಆ ಥರ ಮಾತು ಯಾವಾಗ ನಿಧಾನ ಆಗ್ತಾ ಇದೆ ಅಂತ ನಮಗೆ ಗುರುತಿಸ್ತೀವಿ, ಆವಾಗಲಿಂದನೇ ನಾವು ಈ ಒಂದೆಲಗದ ಸೊಪ್ಪನ್ನು ನಾವು ರಸವನ್ನು ತೆಗೆದು ಒಂದೊಂದು ಚಮಚದ ರಸಕ್ಕೆ ಒಂದೊಂದು ಹನಿ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಅವರಿಗೆ ಕುಡಿಸ್ತಾ ಬಂದಿದ್ದೆ ಆದರೆ ಅವರಿಗೆ ವಾಕ್ ಶಕ್ತಿ ಉಂಟಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಈ ರೀತಿ ವಾಕ್ ಸಮಸ್ಯೆ ಇದ್ದಾಗ ಇದೇ ಒಂದೆಲಗದ ಸೊಪ್ಪನ್ನು ತಂದು ಅವರು ನೆರಳಿನಲ್ಲಿ ಇಟ್ಟು ಒಣಗಿಸಿ ಅದರ ಪುಡಿಯನ್ನು ಮಾಡಿ ನುಣ್ಣನೆ ಪುಡಿ ಮಾಡಬೇಕು.
ಬಟ್ಟೆಯಲ್ಲಿ ಅದನ್ನು ಶುಭ್ರವಾಗಿ ಕ್ಲೀನಾಗಿ ಅದನ್ನು ಶೋಧಿಸಿಕೊಳ್ಳಬೇಕು. ಆ ಶೋಧಿಸಿಕೊಂಡಂತಹ ಈ ಪುಡಿಗೆ ಒಂದು ಚಮಚ ಜೇನುತುಪ್ಪಕ್ಕೆ ಅದನ್ನು ಮಿಶ್ರಣವನ್ನು ಮಾಡಿ ನಾಲಿಗೆಯ ಮೇಲೆ ಚೆನ್ನಾಗಿ ಅವರು ಸವರಿ ಬಿಡಬೇಕು. ಅದು ಮಕ್ಕಳು ಆಮೇಲೆ ತನ್ನಷ್ಟಕ್ಕೆ ತಾನೇ ಅದನ್ನು ನುಂಗ್ಕೊಳ್ಳುತ್ತವೆ. ಈ ರೀತಿ ಮಾಡ್ತಾ ಬಂದಿದ್ದೆ ಆದರೆ ಅವರಿಗೆ ವಾಕ್ ಶಕ್ತಿಗೆ ಏನಾದರೂ ಸಮಸ್ಯೆ, ನಾಲಿಗೆಯಲ್ಲಿ ಏನಾದರೂ ಇದ್ದರೂ ಕೂಡ ಅದು ಕೂಡ ಸರಿ ಹೋಗುತ್ತೆ. ಅವು ಮಾತಾಡೋದಕ್ಕೆ ಸುಲಲಿತವಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ವಾಕ್ಶಕ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ, ಸ್ಮರಣ ಶಕ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ, ಬುದ್ಧಿಶಕ್ತಿಯ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಈ ಒಂದೆಲಗದ ಸೊಪ್ಪು ಬಹಳ ಒಳ್ಳೆಯ ಒಂದು ನಮಗೆ ಉಪಕಾರವನ್ನು ಮಾಡುತ್ತೆ. ಇನ್ನು ಸ್ವರದಲ್ಲಿ ದೋಷ ಇರ್ತಕ್ಕಂಥದ್ದು, ಇದು ಮಾತಿನಲ್ಲಿ ದೋಷ ಆಯಿತು. ಸ್ವರದಲ್ಲಿಯೇ ದೋಷ ಇದ್ದಾಗ ಅದಕ್ಕೆ ಕೂಡ ಈ ಒಂದೆಲಗದ ಸೊಪ್ಪಿನಿಂದ ನಮಗೆ ಉತ್ತಮವಾದಂತಹ ಒಂದು ಚಿಕಿತ್ಸೆ ಸಿಗತ್ತೆ. ಆ ಸ್ವರದಲ್ಲಿ ದೋಷ ಇರ್ತಕ್ಕಂಥವ್ರಿಗೆ ಕೂಡ ಇದೇ ಒಂದೆಲಗದ ಸೊಪ್ಪಿನ ರಸವನ್ನು ಅವರು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಆ ಸ್ವರದಲ್ಲಿರ್ತಕ್ಕಂತಹ ದೋಷ ನಿವಾರಣೆ ಆಗುತ್ತೆ. ಇದೇ ರಸವನ್ನು ಒಂದು ಲೋಟ ನೀರಿಗೆ ಮಿಶ್ರಣ ಮಾಡಿಕೊಂಡು ಅವರು ಆಗಿಂದಾಗೆ ಗಂಟಲಿಗೆ ಹಾಕಿ ಅದನ್ನು ಗಾರ್ಗ್ಲಿಂಗ್ ಥರ ಮಾಡಿ ಮುಕ್ಕಳಿಸಿ ಉಗುಳೋದ್ರಿಂದ ಕೂಡ ಸ್ವರದಲ್ಲಿರುವಂತಹ ದೋಷವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅಂದರೆ ಅವರು ಆಂತರಿಕವಾಗಿಯೂ ಸೇವನೆಯನ್ನು ಮಾಡಬೇಕು, ಜೊತೆಗೆ ಹಾಗೆ ಗಂಟಲಿಗೆ ಕೂಡ ಸ್ವಲ್ಪ ಅದು ಪುಷ್ಟಿಯನ್ನು ಕೊಡೋದಕ್ಕೆ ಸಹಾಯವನ್ನು ಮಾಡೋ ರೀತಿಯಲ್ಲಿ ಅವರು ಮುಕ್ಕಳಿಸಿ ಉಗುಳಬೇಕು. ಎರಡನ್ನೂ ಕೂಡ ಏಕಕಾಲದಲ್ಲಿ ಮಾಡ್ತಾ ಬಂದಿದ್ದೆ ಆದರೆ ಸ್ವರದಲ್ಲಿರುವಂತಹ ದೋಷ ನಿವಾರಣೆ ಆಗುತ್ತೆ, ಅವರಿಗೆ ಉತ್ತಮವಾದ ಸ್ವರ ಹೊಂದೋದಕ್ಕೆ ಸಹಾಯ ಆಗತ್ತೆ. ನೋಡಿ, ಇನ್ನೂ ಕೆಲವು ಸಮಸ್ಯೆಗಳಿರುತ್ತೆ. ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಅಂದರೆ ಹೃದಯದಲ್ಲಿ ಒಂದು ಬಡಿತ ಇದೆ, ನಮಗೆ ಗೊತ್ತಿದೆ. ಹೃದಯದ ಬಡಿತದ ವೇಗದಲ್ಲಿ ವ್ಯತ್ಯಾಸ ಇರುತ್ತೆ. ಕೆಲವರಿಗೆ ಹೃದಯದ ಬಡಿತದ ವೇಗದಲ್ಲಿ ಏರಿಳಿತಗಳಿರೋದು, ಕೆಲವು ಸಲ ತೀವ್ರವಾಗಿ ಬಡಿದುಕೊಳ್ಳುವಂಥದ್ದು, ಕೆಲವು ಸಲ ಬಹಳ ನಿಧಾನವಾಗಿ ಬಡಿಯುವಂಥದ್ದು. ಇದು ಒಂದು ರೀತಿಯ ತೀವ್ರವಾದಂತಹ ಸಮಸ್ಯೆ. ಅಂದರೆ ಈ ಹೃದಯದ ಬಡಿತದ ಏರಿಳಿತಗಳನ್ನು ಸರಿಪಡಿಸೋದಕ್ಕೆ ಈ ಒಂದೆಲಗದಲ್ಲಿ ಒಳ್ಳೆಯ ಚಿಕಿತ್ಸೆ ಇದೆ. ಅದಕ್ಕೆ ಅವರೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಶ್ರಮವನ್ನು ತಗೊಳ್ಬೇಕು. ಈ ಒಂದೆಲಗದ ಸೊಪ್ಪು ಒಂದು ರೀತಿ ಬೇರು ಕಡ್ಡಿ ಕಡ್ಡಿಯಾಗಿರುವಂಥದ್ದು, ಅದು ಒಂದು ಎಳೆದ್ರೆ ಸಾಕು ಎಲ್ಲನೂ ಬೇರು ಸಮೇತ ಉದ್ದಕ್ಕೂ ಬರುತ್ತೆ. ಅದೆಲ್ಲವನ್ನೂ ಸಂಪೂರ್ಣವಾಗಿ ಬೇರು ಸಮೇತವಾಗಿ ಕಿತ್ಕೊಂಡು ಬರಬೇಕು. ಆ ಗಿಡದಲ್ಲಿ ಬೇರು ಕಡ್ಡಿ ಸಣ್ಣ ಸಣ್ಣ ಕಾಯಿಗಳ ರೀತಿಯಲ್ಲಿರುತ್ತೆ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ಎತ್ತಿಟ್ಕೋಬೇಕು. ಅಥವಾ ಹಸಿಯಾಗಿಯೇ ಸಿಕ್ಕಿದ್ರೂ ತೊಂದರೆ ಇಲ್ಲ. ಅಂದರೆ ಎಲ್ಲ ಕಾಲದಲ್ಲೂ ಹಸಿಯಾಗಿ ಸಿಕ್ಕಲ್ಲ ಅಂದರೆ ತೆಗೆದು ಒಣಗಿಸಿ ಬೇಕಾದ್ರೆ ಎತ್ತಿಟ್ಕೋಬಹುದು. ಹಸಿಯಾಗಿ ಸಿಕ್ಕಿದ್ದೆ ಆದರೆ ಒಂದು ಬೊಗಸೆಯಷ್ಟು ಚೆನ್ನಾಗಿ ಸೊಪ್ಪನ್ನು ತಗೊಳ್ಳಿ. ಅದ್ರ ಜೊತೆಗೆ ಶತಾವರಿ, ಶುಂಠಿ, ಲಾವಂಚ ಮತ್ತು ಬಾಳೆಗಿಡದ ಬೇರು, ಇವು ನಾಲ್ಕನ್ನು ಕೂಡ ಒಂದು 25 ಗ್ರಾಮ್ನಷ್ಟು ತಗೊಳ್ಳಿ. ಅಂದರೆ ಒಂದು ಹಿಡಿ ದೊಡ್ಡ ಬೊಗಸೆಯಷ್ಟು ಸೊಪ್ಪಿಗೆ ಇದಿಷ್ಟನ್ನು ಕೂಡ ಇವೆಲ್ಲವನ್ನು ಚೆನ್ನಾಗಿ ಜಜ್ಜಿದ ಹಾಗೆ ಮಾಡಿ 1 ಲೀಟರಷ್ಟು ನೀರನ್ನು ಒಲೆಯ ಮೇಲಿಡಿ. ಆ ನೀರಿಗೆ ನಾ ಹೇಳಿದ ಈ 4 ಪದಾರ್ಥ ಮತ್ತು ಈ ಒಂದು ಬೊಗಸೆಯಷ್ಟು ಸೊಪ್ಪನ್ನು ಅಷ್ಟನ್ನು ಹಾಕಿ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಕುದಿಸಿ ಕಷಾಯವನ್ನು ಮಾಡಿಟ್ಕೊಳ್ಳೋಣ. ಈ ಕಷಾಯವನ್ನು ಮಾಡಿಟ್ಕೊಂಡಿದ್ದು ಇದು ಸಂಪೂರ್ಣವಾಗಿ ಆರಿದ ಮೇಲೆ ಶೋಧಿಸಿಬಿಟ್ಟು ಆ ಶೋಧಿಸಿದಂತಹ ಕಷಾಯಕ್ಕೆ ಒಂದು 50 ಗ್ರಾಮ್ನಷ್ಟು ಒಳ್ಳೆಯ ಶುದ್ಧ ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡಿ ಒಂದು ಗಾಜಿನ ಶೀಶೆಗೆ ಹಾಕಿ ತೆಗೆದಿಟ್ಕೊಳ್ಳಿ. ಇದನ್ನು ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ 2 ಚಮಚ ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಇದರಿಂದ ಯಾವ್ಯಾವುದಕ್ಕೆ ಪರಿಹಾರ ಆಗತ್ತೆ ಅಂತಂದರೆ, ನೋಡಿ, ಈ ಹೃದಯದ ಬಡಿತದಲ್ಲಿರ್ತಕ್ಕಂತಹ ಏರಿಳಿತವನ್ನು ಅಂದರೆ ಅದರ ಬಡಿತ ಸುಗಮವಾಗಿ ಆಗೋದಕ್ಕೆ ಈ ಒಂದು ಕಷಾಯ ಸಹಾಯವನ್ನು ಮಾಡುತ್ತೆ. ಮತ್ತು ಮಕ್ಕಳಿಗೆ 1 ಚಮಚ ಕೂಡಿಸೋದ್ರಿಂದ ಸ್ಮರಣ ಶಕ್ತಿ ವೃದ್ಧಿಯಾಗ್ತಾ ಬರುತ್ತೆ, ವಾಕ್ಶಕ್ತಿ ಉತ್ತಮವಾಗ್ತಾ ಬರುತ್ತೆ. ಮೆದುಳಿನಲ್ಲಿರ್ತಕ್ಕಂತಹ ಈ ಒಂದು
ನರಮಂಡಲದಲ್ಲಿರ್ತಕ್ಕಂತಹ ಎಲ್ಲವೂ ಕೂಡ ಸರಿಯಾಗಿ ಕೆಲಸವನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ. ಇಷ್ಟೇ ಅಲ್ಲ, ಇದರ ಜೊತೆಗೆ ಕಫಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಯಾವುದೇ ಇರಬಹುದು, ಅಂದರೆ ಶ್ವಾಸಕೋಶದ ಸಮಸ್ಯೆ, ಕಫಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಇದಕ್ಕೂ ಕೂಡ ಇದು ಒಳ್ಳೆಯ ಒಂದು ಚಿಕಿತ್ಸೆಯಾಗಿ ಕೆಲಸವನ್ನು ಮಾಡುತ್ತೆ. ಇದನ್ನು ನೀವು ಸಿಕ್ಕಿದಾಗ ಆವಾಗಿಂದಾಗೆ ಮಾಡ್ಕೊಳ್ಬಹುದು. ಮಕ್ಕಳಿಗೆ ಸಮಸ್ಯೆ ಇದ್ದಾಗ ನೀವು ಮಾಡಬಹುದು. ಇದನ್ನು ಬರೀ ಮಕ್ಕಳಿಗೆ ಅಂತಲ್ಲ, ಮಕ್ಕಳಿರ್ಬೋದು, ಹೆಂಗಸರಿರ್ಬೋದು, ಗರ್ಭಿಣಿಯರಿರ್ಬೋದು, ವೃದ್ಧರಿರ್ಬೋದು, ಎಲ್ಲರಿಗೂ ಕೂಡ ಇದು ಒಂದು ಒಳ್ಳೆಯ ಒಂದು ಟಾನಿಕ್ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಇದು ಪ್ರತಿಯೊಬ್ಬರು ಕೂಡ ಉಪಯೋಗಿಸಬಹುದಾದಂಥದ್ದು, ವಿಶೇಷವಾದಂಥದ್ದು. ಇದು ಸ್ಮರಣ ಶಕ್ತಿಗೆ ಮತ್ತು ಬುದ್ಧಿಶಕ್ತಿಗೆ ವಿಶೇಷವಾದದ್ದು. ಎಂತಹ ಉಪಕಾರ ನೋಡಿ. ಹೃದಯದ ಒಂದು ಬಡಿತವನ್ನು ಇದು ನಿಯಂತ್ರಣದಲ್ಲಿ ಇಡುತ್ತೆ ಅಂದರೆ ಅದಕ್ಕಿಂತ ವಿಶೇಷವಾದ ಚಿಕಿತ್ಸೆ ಬೇಕಾ ನಮಗೆ? ಈ ಒಂದೆಲಗದ ಸೊಪ್ಪು ಎಷ್ಟೋ ಜನಕ್ಕೆ ಇದರ ಗುರುತೇ ಗೊತ್ತಿಲ್ಲ. ಹೇಳಿದರೆ ಇದು ಎಲ್ಲಿ ಸಿಕ್ಕತ್ತೆ, ಹೇಗಿರುತ್ತೆ ಎಲ್ಲ ಕೇಳ್ತಿರ್ತಾರೆ. ಈ ಬ್ರಾಹ್ಮಿ ಅಂತ ಕರೆಯುವಂಥದ್ದು ಈ ಒಂದೆಲಗದ ಸೊಪ್ಪನ್ನು ಗುರುತಿಟ್ಕೊಳ್ಳಿ. ಇದನ್ನು ನಾನು ಹೇಳಿದ ರೀತಿಯಲ್ಲಿ ನೀವು ಬಳಕೆಯನ್ನು ಮಾಡ್ತಾ ಬನ್ನಿ, ಸಾಕಷ್ಟು ಪ್ರಯೋಜನ ಇದರಿಂದ ಸಿಕ್ಕತ್ತೆ. ನೋಡಿ, ಈ ಸೊಪ್ಪುಗಳು ಇರ್ಬೋದು, ನಾವು ಯಾವುದೇ ಪದಾರ್ಥವನ್ನು ಬಳಕೆ ಮಾಡುವಾಗ ನಾವು ಅದನ್ನು ಅಡಿಗೆಗೆ ಹಾಕಿ ಅದರೊಳಗೆ ಮಸಾಲೆಯನ್ನೆಲ್ಲ ಬೆರೆಸಿ ಜಾಸ್ತಿ ಬಳಕೆಯನ್ನು ಮಾಡ್ತೀವಿ. ಸೊಪ್ಪುಗಳನ್ನು ಬಳಕೆ ಮಾಡುವಾಗ ನಾವು ಅಡುಗೆಯಲ್ಲಿ ಬಳಸಿದ್ರೂ ಕೂಡ ನಮಗೆ ಅದರದ್ದು ಪ್ರಯೋಜನ ಇದ್ದೇ ಇರುತ್ತೆ. ಆದರೆ ಚಿಕಿತ್ಸೆಗೆ ಅಂತ ಬಳಸುವಾಗ ಮಾತ್ರ ನಾವು ಹೇಳುವ ನಿಯಮಗಳನ್ನು ಅನುಸರಿಸ್ಕೊಳ್ಳಿ. ಯಾಕೆಂದರೆ ಈ ಒಂದೆಲಗದ ಸೊಪ್ಪನ್ನು ಪ್ರತಿನಿತ್ಯ ಚಟ್ನಿಯನ್ನು ಮಾಡೋದು ಮತ್ತು ತಂಬುಳಿಯನ್ನು ಮಾಡೋದು, ಈ ರೀತಿ ಅಡುಗೆಯಲ್ಲಿ ನಾವು ಬಳಕೆಯನ್ನು ಮಾಡ್ತೀವಿ. ಅದರಿಂದ ಅದರಲ್ಲಿರ್ತಕ್ಕಂತಹ ಅಂಶ ಸ್ವಲ್ಪ ಮಟ್ಟಿಗೆ ಅದು ಡೈಲ್ಯೂಟ್ ಆದಾಗ ಆಗುತ್ತೆ ಮಸಾಲೆ ಸೇರಿದಾಗ. ಅದನ್ನು ಹಾಗೆಯೇ ನಾವು ವಿಶೇಷವಾಗಿ ಔಷಧೀಯವಾಗಿ ಅಂತ ಉಪಯೋಗಿಸುವಾಗ ನಾವು ಹೇಳುವ ಕ್ರಮವನ್ನು ಅನುಸರಿಸಿದ್ದೆ ಆದರೆ ಸಾಕಷ್ಟು ಪ್ರಯೋಜನ ಸಿಕ್ಕತ್ತೆ. ನೋಡಿ, ಈ ಒಂದೆಲಗದ ಸೊಪ್ಪನ್ನು ಸಾಮೂಲಾಗ್ರವಾಗಿ ತಂದು ಅದನ್ನು ಬರೀ ಸೊಪ್ಪನ್ನೇ ಕಷಾಯ ಮಾಡಿ ಕುಡಿಯೋದ್ರಿಂದ ಆಯಸ್ಸು ವೃದ್ಧಿಯಾಗುತ್ತೆ. ಅದಕ್ಕೆ ಏನು ಮಾಡೋಗೋಜಿಲ್ಲ. ಕೇವಲ ನೀವು ಬರೀ ಸೊಪ್ಪನ್ನು ಬೇರು ಸಹಿತವಾಗಿ ತಂದು ತೊಳೆದು ಕಷಾಯವನ್ನು ಮಾಡಿ ಕುಡಿತಾ ಬಂದಿದ್ದೇ ಆದರೆ ಆಯಸ್ಸು ವೃದ್ಧಿಯಾಗತ್ತೆ, ವೀರ್ಯ ವೃದ್ಧಿಯಾಗತ್ತೆ, ಜೊತೆಗೆ ಮೆದುಳಿನಲ್ಲಿರ್ತಕ್ಕಂತಹ ಎಲ್ಲ ನರಮಂಡಲಕ್ಕೂ ಕೂಡ ರಕ್ತದ ಸರಬರಾಜು ಚೆನ್ನಾಗಾಗತ್ತೆ. ಈ ನಮ್ಮ ಶರೀರವನ್ನೆಲ್ಲ ಎಲ್ಲಿ ಕಂಟ್ರೋಲ್ ಮಾಡ್ತಾಯಿದೆ, ಎಲ್ಲಿ ನಮ್ಮದು ಇಂಜಿನ್ ಸ್ಟೇಷನು, ನಮ್ಮ ಮೆದುಳಿನಲ್ಲಿ ಇರ್ತಕ್ಕಂತಹ ನರಮಂಡಲ. ಅದು ಯಾವಾಗ ಚಟುವಟಿಕೆಯಾಗಿ ತನ್ನ ಕೆಲಸವನ್ನು ಸರಿಯಾಗಿ ನಿರ್ವಹಿಸುತ್ತೆ ಆವಾಗ ಮನುಷ್ಯ ತನ್ನ ಆರೋಗ್ಯ ಚೆನ್ನಾಗಿ ಇದ್ದೇ ಇರುತ್ತೆ. ಇನ್ನೊಂದು ನೆಕ್ಸ್ಟು ಯಾವುದು, ಹೃದಯವನ್ನು ಕೂಡ ಸಂಪೂರ್ಣವಾಗಿ ಇದು ಪೋಷಣೆ ಮಾಡೋದರಿಂದ, ನರಮಂಡಲ ಮತ್ತು ಹೃದಯ ಎರಡನ್ನೂ ಕೂಡ ಸಂಪೂರ್ಣವಾಗಿ ಪೋಷಣೆ ಮಾಡೋದರಿಂದ ಮನುಷ್ಯ ಸಂಪೂರ್ಣವಾಗಿ ಆರೋಗ್ಯವಾಗಿರೋದಕ್ಕೆ ಸಹಾಯ ಆಗುತ್ತೆ. ಅದರಿಂದ ಅವನ ಆಯಸ್ಸು ವೃದ್ಧಿಯಾಗತ್ತೆ. ಇನ್ನು ತೀವ್ರವಾದಂತಹ ಸಮಸ್ಯೆ ಅಂದರೆ ಕೆಲವರಿಗೆ ಮಾನಸಿಕವಾಗಿ ಹೆಚ್ಚಿನ ಒಂದು ತೊಳಲಾಟದಿಂದ ಒಂದು ಹುಚ್ಚಿನ ರೀತಿಯಲ್ಲಿ ಬರುವಂಥದ್ದು, ಅಂದರೆ ಬುದ್ಧಿಭ್ರಮಣೆಗೆ ಸಂಬಂಧಪಟ್ಟಂಥದ್ದು. ಅದನ್ನು ಕೂಡ ಮೆದುಳಿನ ವಿಕಾರವೇ. ಅಂತಹ ಸಮಸ್ಯೆಯನ್ನು ಕೂಡ ಈ ಒಂದೆಲಗದ ಸೊಪ್ಪಿನಿಂದ ನಿವಾರಣೆಯನ್ನು ಮಾಡಿಕೊಳ್ಬಹುದು. ಅದಕ್ಕೇನು ಮಾಡಬೇಕಂದ್ರೆ, ಇದೇ ಒಂದೆಲಗದ ಸೊಪ್ಪನ್ನು ತಂದು ಒಣಗಿಸಿ ಅವರು ಚೆನ್ನಾಗಿ ಪುಡಿಯನ್ನು ಮಾಡಿಟ್ಕೊಂಡು ಅದ್ರ ಜೊತೆಗೆ ಕಾಡು ಜೀರಿಗೆ ಅಂತ ಸಿಗತ್ತೆ. ಆ ಜೀರಿಗೆಯನ್ನು ತಂದು, ಕಾಡು ಜೀರಿಗೆ, ಒಂದೆಲಗದ ಸೊಪ್ಪು ಎರಡನ್ನೂ ಕೂಡ ನುಣ್ಣಗೆ ಪುಡಿಯನ್ನು ಮಾಡಿ ಅದರ ಮಿಶ್ರಣವನ್ನು ತೆಗೆದಿಟ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಒಂದು ಚಮಚ ಪುಡಿಯನ್ನು ಸ್ವಲ್ಪ ಹಳೆಯ ಜೇನುತುಪ್ಪದ ಜೊತೆಯಲ್ಲಿ ಮಿಶ್ರಣ ಮಾಡಿ ಕೊಡ್ತಾ ಬಂದಿದ್ದೇ ಆದರೆ ಬುದ್ಧಿಗೆ ಸಂಬಂಧಪಟ್ಟಂಥದ್ದು ಬುದ್ಧಿಭ್ರಮಣೆಯವರೆಗೆ ಬುದ್ಧಿಶಕ್ತಿಯು ಉತ್ತಮಗೊಳಿಸುತ್ತೆ ಅಂತ ಮೊದಲು ಹೇಳಿದ್ವಿ, ನರಮಂಡಲವನ್ನು ಉತ್ತಮಗೊಳಿಸುತ್ತೆ ಅಂತ ಆಮೇಲೆ ಹೇಳಿದ್ವಿ. ಈಗ ಅದಕ್ಕಿಂತ ತೀವ್ರವಾದಂತಹ ಸಮಸ್ಯೆ ಬುದ್ಧಿಭ್ರಮಣೆಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಕೂಡ ಇದು ಸರಿಪಡಿಸುತ್ತೆ. ಅಂದರೆ ಇದನ್ನೆಂತಹ ಉತ್ಕೃಷ್ಟವಾದಂತಹ ಸಸ್ಯ. ಡಾಕ್ಟರ್ ವೈಲಿ ಅಂತ ಒಬ್ಬರು ಪಾಶ್ಚಿಮಾತ್ಯ ವೈದ್ಯರೊಬ್ಬರಿದ್ದರು. ಅವರು ಈ ಒಂದು ವಿಷಯವನ್ನು ಅವರು ಸಾಕಷ್ಟು ಸಂಶೋಧನೆ ಮಾಡಿ
ಅವರು ತಮ್ಮ ಮೇಲೆ ತಾವೇನೇ ಇದರ ಕಷಾಯವನ್ನು ಮಾಡಿ ಸೇವನೆ ಮಾಡಿ ಪ್ರಯೋಗವನ್ನು ಮಾಡಿ ಅವರು ತೀರ್ಮಾನಕ್ಕೆ ಬಂದಿದ್ದರಂತೆ, ವಾತರಕ್ತದಂತಹ ದೊಡ್ಡ ದೊಡ್ಡ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಈ ಒಂದೆಲಗದ ಸೊಪ್ಪು ನಿವಾರಣೆ ಮಾಡುತ್ತೆ ಅನ್ನೋದನ್ನು ಅವರು ಕಂಡುಹಿಡಿದಿದ್ದರು. ಅದೇ ರೀತಿ ನಮ್ಮ ತಾತ ಹೇಳ್ತಾಯಿದ್ರು, ಔಷಧವನ್ನು ಮಾಡಿದಾಗ ಬೇರೆಯವ್ರ ಮೇಲೆ ಪ್ರಯೋಗ ಮಾಡೋದಲ್ಲ, ಮೊದಲು ನೀನು ಕುಡಿಬೇಕು. ನೀ ಕುಡಿದಾಗ ಅದರಲ್ಲಿ ಏನಾದ್ರು ವ್ಯತ್ಯಾಸ ಆಗತ್ತಾ ಏನೂ ಇಲ್ವಾ ನಿನಗೆ ಗೊತ್ತಾಗಬೇಕದು, ಆಮೇಲೆ ನೀನು ಬೇರೆಯವ್ರಿಗೆ ಕೊಡುವಂತ. ಹಾಗಾಗಿ ಈ ಔಷಧಗಳನ್ನು ಡಾಕ್ಟರ್ ವೈಲಿಯನ್ನವರು ಅವರು ತಮ್ಮಷ್ಟಿಗೆ ತಮ್ಮ ಮೇಲೇ ಪ್ರಯೋಗ ಮಾಡಿಕೊಂಡು ಸಂಶೋಧನೆಯನ್ನು ಮಾಡಿ ಆಮೇಲೆ ಅದನ್ನು ತೀರ್ಮಾನ ಮಾಡಿದ್ರಂತೆ, ಈ ವಾತರಕ್ತದಂತಹ ದೊಡ್ಡ ದೊಡ್ಡ ಚರ್ಮದ ವ್ಯಾಧಿಗಳನ್ನು ಗುಣಪಡಿಸ್ತಕ್ಕಂತಹ ವಿಶೇಷವಾದ ಗುಣ ಈ ಪುಟ್ಟ ಸಸ್ಯ ಒಂದೆಲಗದಲ್ಲಿದೆ ಅಂತ ಹೇಳಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಾಧಾರಣವಾಗಿ ಈ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಯಾವಾಗ ಬರುತ್ತೆ ಅಂದರೆ ರಕ್ತದಲ್ಲಿ ದೋಷವಿದ್ದಾಗ, ರಕ್ತದಲ್ಲಿ ಮಲಿನತೆ ಇದ್ದಾಗ, ರಕ್ತ ಅಶುದ್ಧವಾದಾಗ ಅಂತ ಹೇಳಿ. ಅಂದರೆ ರಕ್ತವನ್ನು ಸಂಪೂರ್ಣವಾಗಿ ಶುದ್ಧಿಗೊಳಿಸುವಂತಹ ವಿಶೇಷವಾದ ಕೆಲಸವನ್ನು ಈ ಒಂದೆಲಗದ ಸೊಪ್ಪು ಮಾಡುತ್ತೆ. ಯಾವಾಗ ರಕ್ತ ಶುದ್ಧಿ ಆಯಿತು, ಚರ್ಮ ಬಹಳ ಶುಭ್ರವಾಗಿರುತ್ತೆ, ಚರ್ಮದ ಬಣ್ಣದಲ್ಲಿ ಒಳ್ಳೆ ಹೊಳಪಿರುತ್ತೆ, ಕಾಂತಿಯುಕ್ತವಾಗಿರುತ್ತೆ, ಜೊತೆಗೆ ಚರ್ಮಕ್ಕೆ ಯಾವುದೇ ರೀತಿಯ ಸೋಂಕು ಬರದೇ ಇರೋ ರೀತಿಯಲ್ಲಿ ಕಾಪಾಡುತ್ತೆ. ಇಷ್ಟೂ ಕೆಲಸವನ್ನು ಕೇವಲ ನಮ್ಮ ಈ ಒಂದೆಲಗದಂತಹ ಪುಟ್ಟ ಸಸ್ಯ ಮಾಡುತ್ತೆ. ಇನ್ನು ಅರಿಶಿನ ಕಾಮಾಲೆ ಅಂತ ಸಮಸ್ಯೆಗೆ, ಅರಿಶಿನ ಕಾಮಾಲೆ ಅಂತ ಸಮಸ್ಯೆಗೆ ಕೂಡ ಈ ಬ್ರಾಹ್ಮಿ ಸೊಪ್ಪಿನಿಂದ ನೀವು ಸುಲಭವಾದ ಚಿಕಿತ್ಸೆಯನ್ನು ಮಾಡಿಕೊಳ್ಬಹುದು. ಅದಕ್ಕೂ ಅಷ್ಟೇ, ಏನು ಕಷ್ಟಪಡೋ ಅಷ್ಟಿಲ್ಲ. ಈ ಬ್ರಾಹ್ಮಿ ಸೊಪ್ಪು ಒಂದು ಹಿಡಿ ತೊಗೊಳ್ಳಿ, ಕೊತ್ತಂಬರಿ ಸೊಪ್ಪು ನಮಗೆಲ್ಲರಿಗೂ ಸಿಕ್ಕೇ ಸಿಗತ್ತೆ, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ, ಎರಡನ್ನೂ ಶುದ್ಧವಾಗಿ ತೊಳೆದ್ಬಿಡಿ, ಚೆನ್ನಾಗಿ ಜಜ್ಜಿ ರಸವನ್ನು ತೆಗೆದು ಆ ರಸಕ್ಕೆ ಒಂದು ಚಮಚ ಜೇನುತುಪ್ಪವನ್ನು ಸೇರಿಸಿ ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಅರಿಶಿನ ಕಾಮಾಲೆಯಂತಹ ಸಮಸ್ಯೆಯನ್ನು ಕೂಡ ಇದು ಪರಿಹರಿಸ್ಕೊಡುತ್ತೆ. ಇನ್ನು ಆಮಶಂಕೆಗೆ ಕೂಡ ಈ ಮನೆಯಲ್ಲೇ ಬೆಳೆದಿದ್ದಾದರೆ ಹೋಗೊಂದು 4 ಎಲೆ ಕಿತ್ಕೊಂಡು ಬರೋದು, ಒಂದು 4 ಜೀರಿಗೆ ಕಾಳು ಎರಡನ್ನೂ ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಜಗಿದು ತಿಂದರೆ ಸಾಕು, ಇದು ಆಮಶಂಕೆ ಕೂಡ ಕಡಿಮೆ ಆಗುತ್ತೆ. ಅಥವಾ ಜಜ್ಜಿ ರಸವನ್ನು ತೆಗೆದು ಜೀರಿಗೆ ಪುಡಿಯನ್ನು ಮಿಶ್ರಣವನ್ನು ಮಾಡಿ ಸೇವನೆ ಮಾಡಿದ್ರೂ ಕೂಡ ಈ ಆಮಶಂಕೆಗೆ ಇದು ಒಳ್ಳೆಯ ಉಪಚಾರ ಸಿಗತ್ತೆ. ಇದೆಲ್ಲ ಒಂದು ಭಾಗ ಆಯಿತು. ನಮಗೆ ಬ್ರಾಹ್ಮಿ ಅಂದ ತಕ್ಷಣ ಗೊತ್ತಾಗೋದು ಯಾವುದು? ಬ್ರಾಹ್ಮಿ ತೈಲ. ಇಡೀ ಎಲ್ಲ ಭಾಗದಲ್ಲಿಯೂ ಕೂಡ ಬಹಳ ಇದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಭಾರತದಾದ್ಯಂತ ಯಾವ ಜಾಗದಲ್ಲಾರು ಹೋಗಿ ನಿಮಗೆ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಈ ಬ್ರಾಹ್ಮಿ ತೈಲ. ಈ ಬ್ರಾಹ್ಮಿ ತೈಲವನ್ನು ಕೂಡ ನಾವು ಮನೆಯಲ್ಲೇ ಮಾಡಿಟ್ಕೊಂಡು ಅದನ್ನು ಕೂಡ ಬಳಕೆಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಕೂದಲು ಬಹಳ ಬೇಗ ಬೆಳ್ಳಗಾಗೋದಿಲ್ಲ. ಅಂದರೆ ದೀರ್ಘಕಾಲದವರೆಗೆ ಕೂದಲು ಕಪ್ಪಗೆ ಇರೋದಕ್ಕೆ ಈ ಬ್ರಾಹ್ಮಿ ತೈಲ ಸಹಾಯವನ್ನು ಮಾಡುತ್ತೆ. ಕೂದಲನ್ನು ಚೆನ್ನಾಗಿ ಸೊಂಪಾಗಿ ಬೆಳೆಯುವಂತೆ ಬ್ರಾಹ್ಮಿ ತೈಲ ಮಾಡುತ್ತೆ. ಅಷ್ಟೇ ಅಲ್ಲ, ಕೂದಲಿನಲ್ಲಿ ಒಳ್ಳೆಯ ಹೊಳಪು ಇರುವಂತೆ ಕೂಡ ಬ್ರಾಹ್ಮಿ ತೈಲ ಮಾಡುತ್ತೆ. ತಲೆಗೆ ಈ ಬ್ರಾಹ್ಮಿ ತೈಲವನ್ನು ಹಚ್ಚೋದ್ರಿಂದ ಚೆನ್ನಾಗಿ ಸೊಂಪಾಗಿ ನಿದ್ದೆ ಬರುತ್ತೆ. ಮತ್ತು ಮೆದುಳಿಗೆ ಇದು, ನಾನು ಆಗಲೇ ಹೇಳಿದೆ, ಮೆದುಳಿನ ವಿಕಾರಗಳಿಗೆ ಇದು ಬಹಳ ಒಳ್ಳೆಯದು ಅಂತ. ಹಾಗೆ ಮೆದುಳಿಗೆ ಒಳ್ಳೆಯ ಒಂದು ಪೋಷಣೆಯನ್ನು ಕೊಡುತ್ತೆ. ಕಣ್ಣಿಗೆ ತುಂಬ ಒಳ್ಳೆಯ ತಂಪನ್ನು ಉಂಟು ಮಾಡುತ್ತೆ. ಕಣ್ಣಿನಲ್ಲಿ ಉರಿ ಬರುವಂಥದ್ದು, ಕಣ್ಣಿನಲ್ಲಿ ಏನಾದರೂ ಸಮಸ್ಯೆಗಳಿರುವಂಥದ್ದು, ಇದಕ್ಕೆ ಕೂಡ ಈ ಬ್ರಾಹ್ಮಿ ತೈಲದ ಉಪಯೋಗದಿಂದ ಸಾಕಷ್ಟು ಪ್ರಯೋಜನ ಸಿಗತ್ತೆ. ಇದನ್ನು ಬಹಳ ಸರಳವಾಗಿ ಮಾಡಿಕೊಳ್ಳೋ ರೀತಿಯಲ್ಲಿ ನಾನು ಹೇಳ್ತೀನಿ. ಇದನ್ನು ಮಾಡಿಕೊಂಡ್ರೆ ಸಾಕು. ಗಿಡನ ಬುಡದ ಸಮೇತವಾಗಿ ಎಲ್ಲ ಪೂರ್ತಿ ತಂದುಬಿಟ್ಟು ಚೆನ್ನಾಗಿ ತೊಳೆದ್ಬಿಡಿ. ತೊಳೆದು ಚೆನ್ನಾಗಿ ಜಜ್ಜಿ ರಸವನ್ನು ತೆಗೆದಿಟ್ಕೋಬೇಕು. ಈ ತೆಗೆದಂತಹ ರಸವನ್ನು ಶೋಧಿಸಿಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಮಿಶ್ರಣವನ್ನು ಮಾಡಿ, ಈ ಸೊಪ್ಪಿನ ರಸ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಶ್ರ ಮಾಡಿ ಅದಕ್ಕೆ ಒಂದು 4-5 ಲವಂಗವನ್ನು ಮತ್ತು ಒಂದು 4-5 ಏಲಕ್ಕಿ ಕಾಯನ್ನು ಜಜ್ಜಿಬಿಟ್ಟು ಸುಮ್ಮನೆ ಜಜ್ಜಿ ಹಾಕಿದ್ರೆ ಸಾಕು.
ಇಷ್ಟನ್ನು ಒಲೆ ಮೇಲಿಟ್ಟು ಸಣ್ಣ ಉರಿಯಲ್ಲಿ ನಿಧಾನವಾಗಿ ಕಾಯಿಸಿ ಆ ನೀರಿನ ಅಂಶವೆಲ್ಲವೂ ಹೋಗುವ ರೀತಿಯಲ್ಲಿ ಇಂಗಿಸಿಟ್ಕೊಳ್ಳಿ. ಇಂಗಿಸಿ ಕೊನೆಗೆ ಕೊಬ್ಬರಿ ಎಣ್ಣೆ ಎಷ್ಟು ಹಾಕಿದ್ರಿ ಅಷ್ಟೇ ಅಂಶ ಉಳಿಯೋವರೆಗೆ ಅದನ್ನು ಇಂಗಿಸಿ ಸಂಪೂರ್ಣವಾಗಿ ಶೋಧಿಸಿ ಆರಿಸ್ಬಿಟ್ಟು ಒಂದು ಗಾಜಿನ ಶೀಶೆಗೆ ಹಾಕಿಟ್ಕೊಳ್ಳಿ. ಈ ತೈಲವನ್ನು ನೀವು ವಾರದಲ್ಲಿ 2 ಬಾರಿ ಅಥವಾ 3 ಬಾರಿ ತಲೆಗೆ ಹಚ್ಚುವುದರ ಮುಖಾಂತರ ಕೂದಲು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಮೆದುಳಿನಲ್ಲಿರ್ತಕ್ಕಂತಹ ಎಲ್ಲ ನರಮಂಡಲವೂ ಕೂಡ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೆಮ್ಮದಿಯಾಗಿ ನಿದ್ದೆಯೂ ಬರುತ್ತೆ, ಕೂದಲು ಕಪ್ಪಾಗಿರುತ್ತೆ. ಎಲ್ಲ ನೋಡಿ, ದೃಷ್ಟಿಗೆ ಸಂಬಂಧಪಟ್ಟಿದ್ದು, ಕೂದಲಿಗೆ ಸಂಬಂಧಪಟ್ಟಿದ್ದು ಎಲ್ಲ ಸಮಸ್ಯೆಗೂ ಕೇವಲ ಒಂದೆಲಗದ ಸೊಪ್ಪಿನಿಂದ ನಮಗೆ ಪರಿಹಾರ ಸಿಕ್ಕತ್ತೆ. ನಮ್ಮ ಹಿಂದಿನ ಋಷಿ ಮುನಿಗಳು ಮತ್ತು ನಮ್ಮ ಪೂರ್ವಿಕರು ನಮಗೆ ಎಷ್ಟೊಂದು ಒಳ್ಳೆಯ ವರವನ್ನು ಕೊಟ್ಟಿದ್ದಾರೆ ಅಂದರೆ ಇದೆಲ್ಲ ನಮ್ಮ ಆಸುಪಾಸಲ್ಲಿದೆ, ಆದರೆ ನಮಗೆ ಗೊತ್ತಿಲ್ಲ. ಇದನ್ನು ಉಪಯೋಗ ಮಾಡೋದರಿಂದ ಸುಲಭವಾಗಿ ನಾವು ಎಷ್ಟೊಂದು ರೀತಿಯ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಕೂದಲಿನ ಸಮಸ್ಯೆ ಇವತ್ತಿನ ದಿವಸ ಎಲ್ಲರಿಗೂ ಇದ್ದೇ ಇದೆ. ಯಾಕೆ ಅಂದರೆ ನಮಗೆ ಹೊರಗಡೆ ವಾಯು ಮಾಲಿನ್ಯತೆ ಜಾಸ್ತಿ ಇರೋದರಿಂದ ಕೂದಲಿನ ಸಂರಕ್ಷಣೆ ಮಾಡೋದು ತುಂಬ ಕಷ್ಟಕರವಾಗಿದೆ. ಹಾಗಾಗಿ ಈ ರೀತಿಯ ಸೊಪ್ಪನ್ನು ಅಥವಾ ನೀವು ಎಣ್ಣೆಯನ್ನು ತಯಾರು ಮಾಡ್ಕೊಳ್ಳೋದೇ ಬೇಡಪ್ಪ, ಸೊಪ್ಪು ನಿಮಗೆ ಯಥೇಚ್ಛವಾಗಿ ಸಿಕ್ಕತ್ತೆ ಅಂತಾದರೆ ಆ ಸೊಪ್ಪನ್ನೇ ರುಬ್ಬಿಟ್ಟು ಅದನ್ನೇ ಚೆನ್ನಾಗಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ ಅರ್ಧ ಗಂಟೆ ಬಿಟ್ಟು. ಕೂದಲು ಸೊಂಪಾಗಿ ಬೆಳೆಯೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ರೀತಿ ಸೊಪ್ಪುಗಳಲ್ಲಿ ನಾವು ಉಪಯೋಗ ಮಾಡೋದರಿಂದ ಕೂದಲಿನ ಸಂರಕ್ಷಣೆಯನ್ನು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಸೊಪ್ಪುಗಳು ಹೇಳುವಾಗ ನಾನು ಹೇಳ್ತಾನೆ ಬಂದಿದ್ದೀನಿ. ಇದನ್ನೆಲ್ಲ ನಾವು ಮಾಡ್ಕೊಳ್ದಿರ ಸಾವಿರಾರು ರೂಪಾಯಿಯನ್ನು ನಾವಿವತ್ತು ಕೂದಲಿನ ಸಂರಕ್ಷಣೆಗಾಗಿ ಖರ್ಚು ಮಾಡ್ತಾ ಇದ್ದೀವಿ. ಸುಲಭದಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲದಿರ, ಯಾವುದೇ ರಾಸಾಯನಿಕ ಪದಾರ್ಥಗಳ ಬಳಕೆ ಇಲ್ಲದಿರ ರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಗೊತ್ತಾಗಿದ್ದೇ ಆದರೆ ಇದಕ್ಕಿಂತ ಉಪಕಾರ ನಮಗೆ ಯಾವುದೂ ಬೇಡ. ಹಾಗಾಗಿ ಸ್ನೇಹಿತರೆ, ಎಲ್ಲರೂ ಕೂಡ ಈ ಒಂದು ಪುಟ್ಟ ಸಸ್ಯವಾದಂತಹ ಒಂದೆಲಗವನ್ನು ನಾವು ಶರೀರದಲ್ಲಿ ಆಂತರಿಕವಾಗಿ ಬಳಸೋದ್ರಿಂದನೂ ಕೂಡ ಸಾಕಷ್ಟು ಪ್ರಯೋಜನ ಇದೆ. ಬಾಹ್ಯವಾಗಿ ತೈಲದ ರೂಪದಲ್ಲಿ ಬಳಸೋದ್ರಿಂದನೂ ಕೂಡ ಸಾಕಷ್ಟು ಪ್ರಯೋಜನ ಇದೆ. ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳೋಣ. ಯಥೇಚ್ಛವಾಗಿ ಇಂಥ ಸಸ್ಯಗಳನ್ನು ನಮ್ಮ ಕುಂಡಗಳಲ್ಲಿ, ನಮ್ಮ ಮನೆಯ ಅಂಗಳದಲ್ಲಿ ಬೆಳೆಸ್ಕೊಳ್ಳೋಣ. ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಣ. ಎಲ್ಲರೂ ಆರೋಗ್ಯ ಇದ್ದಾಗ ಮಾತ್ರ ಮನುಷ್ಯ ನಗ್ನಗ್ತಾ ಇರೋಕ್ಕೆ ಸಾಧ್ಯ. ಕೋಟಿ ರೂಪಾಯಿ ಇದ್ದರೆ ನಗೋದಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ಇದ್ದಾಗ ಮಾತ್ರ ನಗೋದಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ ಕೂಡ ನಗ್ನಗ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ.